ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ವೀಕೆಂಡು, ಸೊ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಸೊ ಬ್ರೇಕ್ಫಾಸ್ಟು ನಾವು ಹೊರಗಡೆನೇ ಮಾಡ್ಕೊಂಡ್ಬಿಟ್ಟು ಎಲ್ಲ ಬಂದ್ವಿ. ಸ್ವಲ್ಪ ಈ ವಾರಕ್ಕಾಗೋಷ್ಟು ತರಕಾರಿ, ಬೇಳೆ ಗಿಳೆ ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಇವಾಗ ಅವರೆಕಾಳು ಸೀಸನ್ ಅಲ್ಲ, ಆದರೂ ಹೊರಗಡೆ ತುಂಬ ಅವರೆಕಾಳೆಲ್ಲ ಮಾಡ್ತಾಯಿದ್ರು. ಹಾಗೆ 1 kg ಅವರೆಕಾಳನ್ನು ಇಟ್ಕೊಂಡು ಬಂದಿದ್ದೀನಿ. ಇದನ್ನು ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಮಾಡಲ್ಲ, ಇನ್ನು ನಾಳೆ ಮಾಡೋಣ ಅಂತ. ನೋಡಿ ಕಾಣಿಸ್ತಿದೆ ನಿಮ್ಗೆ ಅವರೆಕಾಳು. ಇದನ್ನು ಫುಲ್ ಇವಾಗ ಕ್ಲೀನ್ ಮಾಡಬೇಕು, ಅದು ಕೆಲಸ ಇದೆ. ಬನ್ನಿ ನಮ್ಮ ಜೊತೆ ನೀವು ಕ್ಲೀನ್ ಮಾಡ್ತೀರಾ? ಬನ್ನಿ ಇವತ್ತಿನ ದಿನಾನ ನಾವು ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ. వడంగు దాత మల్పు నీరు పిరోకులు దాత మల్పును ఓనమప్పు నీరు ఒకచ్చు దాత ಬಾ 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 ಚಿಕ್ಕ ಬಾ. ನಾನು ನನ್ನ ಹಸ್ಬೆಂಡ್ಗೆ ಮೊನ್ನೆ ಝೋಡಿಯೋ ಹೋಗಿದ್ದೆ. ನಾನು ಸ್ವಲ್ಪ ಡ್ರೆಸ್ ನನಗೂ ತೊಗೊಂಡೆ, ನನ್ನ ಹಸ್ಬೆಂಡಿಗೆ ಏನು ತೊಗೊಂಡೆ ಅಂತ ಫಸ್ಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಕೆಲವು ಶರ್ಟ್ಸು, ಕೆಲವು ಕಾರ್ಡ್ ಸೆಟ್ಸ್ ಥರ ಇತ್ತು. ತುಂಬ ಚೀಪಾಗಿ ಸೇಲು ಇತ್ತು, ಅದು ಆಫರ್ಸು ಇತ್ತು. ಸೊ ಫಸ್ಟ್ ನಾನು ತೊಗೊಂಡಿರೋದು ಇದೊಂದು ಟೀ ಶರ್ಟ್. ನೋಡಿ, ಕಲರ್ ಸ್ವಲ್ಪ ಆಲಿವ್ ಗ್ರೀನ್ ಟೈಪಲ್ಲಿದೆ. ಇದು ಝೂಡಿಯೋದಿಂದ ತೊಗೊಂಡಿದ್ದು. ಇದು ಪ್ರೈಸ್ ಬಂದುಬಿಟ್ಟು $7.99. ನಾನು ಜಸ್ಟ್ ಓಪನ್ ಮಾಡಿಬಿಟ್ಟು ತೋರಿಸಿ, ನನಗಂತೂ ಹಾಕಿ ತೋರ್ಸೋಕ್ಕಾಗಲ್ಲ. ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಕ್ಯಾಮ್ರಾ ಶೈ, ಅವರಂತೂ ಬರಲ್ಲ. ಸೊ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ಥರ ಫುಲ್ ಲಾಂಗ್ ಸ್ಲೀವ್ಸ್ ಶರ್ಟ್. ಇದು ನನಗೆ ತುಂಬ ಚಳಿಗಾಲ ಇನ್ನೇನು ಬಂತು, ಬೆಂಗಳೂರಲ್ಲಿ ಮಳೆ ಇದಾದಮೇಲೆ ವಿಂಟರ್ಸ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ, ಅವ್ರ ಬರ್ಡೇ ಗಿಫ್ಟ್ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಫಸ್ಟ್ ಶರ್ಟು. ಮತ್ತು ನೆಕ್ಸ್ಟ್ ಇರೋದು ಒಂದು ಕಾರ್ಡ್ ಸೆಟ್ ಅಂತ. ಈ ಟ್ರಾವೆಲಿಂಗೆಲ್ಲ ನಾವು ಮಂಗಳೂರು ಹೋಗ್ತಾ ಇರ್ತೀವಿ, ಬೇರೆ ಕಡೆ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಸೊ ಆವಾಗ ಟ್ರಾವೆಲಿಂಗಿಗೆ ಈಸಿ ಆಗುತ್ತೆ, ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗ್ಬೋದು, ತುಂಬಾ ಕಿರಿಕಿರಿ ಅಂತ ಹೇಳಿಬಿಟ್ಟು ಇದು ನೋಡಿ, ಇದು ಒಂದು ಟೀ ಶರ್ಟು, ಫುಲ್ ಟೀ ಶರ್ಟ್. ಇದು ಹಾಫ್ ಸ್ಲೀವ್ಸ್ ಒಂದು ಶರ್ಟು. ಈ ಶರ್ಟ್ ಬಂದುಬಿಟ್ಟು $399. ಅದ್ರ ಜೊತೆ ಈ ಥರ ಒಂದು ಶಾರ್ಟ್ಸ್ ಇದೆ. ಸೊ ಶಾರ್ಟ್ಸ್ ಅಂತೂ ಕಂಫರ್ಟೇಬಲ್ ಅಲ್ವಾ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಂತ ಇದೊಂದು ತೊಗೊಂಡೆ. ಮತ್ತು ನನಗೆ ತುಂಬ ಇಷ್ಟ ಆಗಿರುವ ಒಂದು ಫೇವ್ರೆಟ್ ಶರ್ಟ್, ಇದು ಬಂದುಬಿಟ್ಟು ಸ್ವಲ್ಪ ಗ್ರೇ ಆ್ಯಂಡ್ ಬ್ಲ್ಯಾಕಲ್ಲಿದೆ. ನೋಡಿ, ಈ ಥರ ಇದು ಶರ್ಟು. ಮೆಟೀರಿಯಲ್ ಬಂದುಬಿಟ್ಟು ತುಂಬ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ನಿಮಗೆ ನಾನು ಹಾಕಿರೋ ಟಾಪೇ ಕಾಣಿಸ್ತಾ ಇದೆ ನೋಡಿ, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಸ್ವಲ್ಪ ಟ್ರೆಂಡಿ ಲುಕ್ ಇದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ತೊಗೊಂಡೆ. ಈ ಶರ್ಟ್ ಬಂದುಬಿಟ್ಟು $5.99 ಇದ್ದಿದ್ದು. ನನಗೆ ಕ್ವಾಲಿಟಿ ಅಂತೂ ಝೂಡಿಯೋದವ್ರದ್ದು ತುಂಬಾ ಇಷ್ಟ ಆಯಿತು. ಕ್ಯಾಶುವಲ್ ವೇರ್ ಇರಲಿ ಅಥವಾ ಈ ಥರ ಪಾರ್ಟೀಸ್ಗೆ ಹೋಗಬೇಕಾದ್ರೆ, ಏನಾದರೂ ಡ್ರೆಸ್ ಹಾಕಬೇಕಾದ್ರೆ, ಮೆನ್ಸ್ ಇರಲಿ, ವುಮೆನ್ ಇರಲಿ, ಚಿಲ್ಡ್ರನ್ ಇರಲಿ, ನನಗಂತೂ ಅವ್ರ ಕಲೆಕ್ಷನ್ ರೀಸನೇಬಲ್ ಆಗು ಅನಿಸ್ತು. ಮತ್ತು ನೆಕ್ಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಆಗಿರೋ ಒಂದು ಇನ್ನೊಂದು ಶರ್ಟ್ ಅಂದರೆ ಇದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀವಿ. ಇದು ಸ್ವಲ್ಪ ನಾನು ನಿಮಗೆ ಡೆನಿಮ್ ಮೆಟೀರಿಯಲ್ ಅಂತ ಹೇಳ್ಬೋದು, ಸ್ವಲ್ಪ ಜೀನ್ಸ್ ಮೆಟೀರಿಯಲಲ್ಲಿದೆ. ಇದು ಬಂದುಬಿಟ್ಟು $799. ಎಗೇನ್ ನಿಮಗೆ $1000 ಒಳಗಡೆ ಒಂದು ಶರ್ಟ್ ಅಂತೂ ಆರಾಮ್ಸೆ ಸಿಗುತ್ತೆ. ಇದನ್ನು ಫುಲ್ ಸ್ಲೀವ್ಸೇ ತೊಗೊಂಡಿದ್ದೀವಿ. ಇದನ್ನು ತುಂಬ ಕಂಫರ್ಟೇಬಲ್ ಆ್ಯಂಡ್ ತುಂಬ ಬೆಚ್ಚಗಿರುತ್ತೆ ಚಳಿಗಾಲಕ್ಕೆ ಅಂತೂ. ಇದು ತುಂಬ ಚೆನ್ನಾಗಿದೆ ಅಂತ ನಾನು ಇದನ್ನು ರೆಕಮೆಂಡ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಇದೆಲ್ಲ ಗಿಫ್ಟ್ ತೊಗೊಂಡಿದ್ದೀನಿ. ನೋಡೋಣ, ಅವಳಿಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಒಂದು ಗಿಫ್ಟ್ ರ್ಯಾಪ್ ಮಾಡಿಬಿಟ್ಟು ಇಟ್ಬಿಟ್ಟು ಅವ್ರದ್ದು ನೆಕ್ಸ್ಟ್ ಮಂತ್ ಅವ್ರ ಬರ್ಡೇಗೆ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಹೇಗನ್ನಿಸ್ತು ನಿಮಗೆ ಕಲೆಕ್ಷನ್ ಅಂತ ನನಗೂ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನೀವು ನಿಮ್ಮ ಹಸ್ಬೆಂಡ್ಸು, ನಿಮ್ಮ ಬ್ರದರ್ಸ್ಗೂ, ನಿಮ್ಮ ಫಾದರ್ ಗಿಫ್ಟ್ ಮಾಡೋಕ್ಕೆ ಇಷ್ಟ ಆದರೆ ದಯವಿಟ್ಟು ಝೂಡಿಯೋ ಸ್ಟೋರಿಗೆ ಹೋಗಿ. ನಿಮ್ಮ ಹತ್ತಿರದಲ್ಲೇ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂದರೆ ತುಂಬಾ ಇಷ್ಟಪಡ್ತೀರಾ. ಇಲ್ಲಿ ನೋಡಿ, ನಮ್ಮ ದೊಡ್ಡ ಅತ್ತೆ ನಮ್ಮ ಮಂಗಳೂರಿಂದ ಏನು ಕಳಿಸಿದ್ದಾರೆ ಅಂತ. ಬಾಳೆ ಎಲೆಯಲ್ಲಿ ಸುತ್ತಬಿಟ್ಟು ಪತ್ರೋಡೆಯನ್ನು ಕಳಿಸಿದ್ದಾರೆ.
ಇದು ಆಟಿ ಸೀಸನ್ ಆಗಿದ್ದರಿಂದ ಇದೆಲ್ಲ ಡಿಶಸ್ ನಮ್ಮ ಊರಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ, ನಿಮಗೂ ಗೊತ್ತಿರುತ್ತೆ ತಾನೇ. ಸೊ ಇದರದ್ದು ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಗಸಿ ಅಂದರೆ ಕರಿ ಥರ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಆಲ್ರೆಡಿ 7ರಿಂದ 8 ಹುರಿದಿರೋ ಬ್ಯಾಡಗೆ ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನು ಧನಿಯಾ ಮತ್ತು 4ರಿಂದ 5 ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 2 ಕಪ್ಪಷ್ಟು ತುರಿದಿರೋ ತೆಂಗಿನ ತುರಿ ಹಾಕ್ತೀನಿ. ಇಲ್ಲಿ ನೋಡಿ ಆಲ್ರೆಡಿ ತುರಿದಿರೋ ತೆಂಗಿನಕಾಯಿ ಇದೆ, ಇದನ್ನು ನಾನು ಇದಕ್ಕೆ ನಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಯಾಕಂದರೆ ಪತ್ರೊಡೆಯಲ್ಲಿ ಆಲ್ರೆಡಿ ಹುಣಸೆಹಣ್ಣು ಇರುತ್ತೆ. ಸೊ ನನಗೆ ಇಲ್ಲಿ ನಾನು ಅದನ್ನು ಟೇಸ್ಟ್ ಮಾಡಿದ್ದೀನಿ, ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಫುಲ್ ಫೈನ್ ಪೇಸ್ಟ್ ಆಗಿದೆ. ಇದು ನಂದು 1 ರೌಂಡ್ ಗ್ರೈಂಡಿಂಗು, ಯಾಕಂದರೆ ನಂದು ಸಣ್ಣ ಮಿಕ್ಸಿ ಇರೋದ್ರಿಂದ ಫುಲ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ತಟ್ಟೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಉಳಿದಿದೆ, ಇದು 2nd ರೌಂಡು, ಅದನ್ನು ತೆಗೆದಾದ್ಮೇಲೆ ಗ್ರೈಂಡ್ ಮಾಡಬೇಕು. ಸೊ ಒಂದು ಇಡೀ ತೆಂಗಿನಕಾಯಿ ಅಳತೆ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉಪ್ಪು ಆಲ್ರೆಡಿ ಪತ್ರೊಡೆಯಲ್ಲಿ ಇರುತ್ತೆ, ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಪತ್ರೊಡೆ ಚಾಪ್ ಮಾಡಿಬಿಟ್ಟು ಹಾಕಬೇಕು. ಇವಾಗ ಈ ಪತ್ರೊಡೆನ ಈ ಥರ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಸಣ್ಣದು ಬೇಕು ಆ ಥರ ತುಂಡು ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಗ್ರೇವಿಗೆ ಹಾಕ್ತೀನಿ. ನೋಡಿ ಇವಾಗ ಇದನ್ನು ಈ ಗ್ರೇವಿಗೆ ಈ ಥರ ಹಾಕ್ತಾಯಿದ್ದೀನಿ. ಅದು ಹೇಗಿದ್ರೂ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಈ ಗ್ರೇವಿಗೆ ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಇಲ್ಲಿ ನೋಡಿ ಎಲ್ಲ ತುಂಡು ಮಾಡಿರೋ ಪೀಸಸ್ಸನ್ನು ಚೆನ್ನಾಗಿ ಹಾಕಿದ್ದೀನಿ. ಇದನ್ನು ಒಂದು ಸ್ಟಿರ್ ಕೊಟ್ಬಿಟ್ಟು ಒಂದು ಚಿಟಿಕ್ಕೆ ಬೆಲ್ಲ ಹಾಕಿ, ನಿಮ್ಗೆ ಸ್ವೀಟ್ ಇಷ್ಟ ಇದ್ದರೆ, ಖಾರ ಜಾಸ್ತಿ ಬೇಡ ಅಂದರೆ ಇದನ್ನು ಯೂಶ್ವಲಿ ರಾತ್ರಿಗೆ ಮಾಡಿಡ್ತಾರೆ. ಆಗ ಬೆಳಗ್ಗೆಗೆ ಇದೆಲ್ಲ ಫುಲ್ ಗ್ರೇವಿ ಪತ್ರೊಡೆ ಹೀರ್ಕೊಂಡಿರುತ್ತೆ. ತಿನ್ನಬೇಕಾದ್ರೆ ಆಹಾ ಏನು ರುಚಿ! ಮಲೆನಾಡು ಕಡೆ ಅಂತೂ ಇದು ರುಚಿ ಸಖತ್ತಾಗಿರುತ್ತೆ. ಇದಕ್ಕೆ ನಾವು ಪತ್ರೊಡೆ ಗಸಿ ಅಂತ ಹೇಳ್ತೀವಿ. ಸೊ ಇದು ಒಂದು ಬ್ರೇಕ್ಫಾಸ್ಟು ಲಂಚ್ ರೆಸಿಪಿ ಅಂತಲೂ ಹೇಳ್ಬೋದು, ತುಂಬ ಒಳ್ಳೆಯದಿರುತ್ತೆ. ಇದನ್ನು ಜಾಸ್ತಿ ಕುದಿಸೋದು ಬೇಡ, ಯಾಕಂದರೆ ಪತ್ರೊಡೆ ಆಲ್ರೆಡಿ ಬೆಂದಿರುತ್ತೆ. ಸೊ ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಟ್ಟು ಬೆಳ್ಳುಳ್ಳಿದು ಒಂದು ಒಗ್ಗರಣೆ ಕೊಟ್ಟರೆ ಘಮ ಘಮ ಇರುತ್ತೆ. ಇವಾಗ ನೋಡಿ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿದೊಂದು ಒಗ್ಗರಣೆ ಹಾಕಿದ್ದೀನಿ. ಇದು ಇವಾಗಲೇ ನೋಡಿ ಗಟ್ಟಿ ಆಗ್ತಿದೆ, ನೋಡಿ ಕಲ್ಸೋಕ್ಕೂ ಕಷ್ಟ ಆಗ್ತಿದೆ. ಇದು ಘಮ್ ಅಂತಿದೆ. ಇದು ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ನಾನು ನಿಮ್ಗೆ ಜಸ್ಟ್ ಒಂದು ಫೋಟೋ ತೋರಿಸ್ತೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.